ಇವರು ಅಪ್ಪಟ ರೈತ, ಅನ್ನದಾತರ ನೋವು ಏನು ಎಂಬುದನ್ನು ಅರಿತಿರುವ ಗೌಡರು. ಬದುಕು ಕಟ್ಟಿಕೊಳ್ಳುವ ಟೈಮಲ್ಲೇ ಅನಾರೋಗ್ಯದಿಂದ ತಂದೆ ನಿಧನರಾಗ್ತಾರೆ. ಕುಟುಂಬಕ್ಕೆ ಬೆನ್ನೆಲುಬಾಗಿದ್ದ ಅಣ್ಣ ಅಕಾಲಿಕ ಮರಣಕ್ಕೀಡಾಗುತ್ತಾರೆ. ಇದೆಲ್ಲವನ್ನು ಮೆಟ್ಟಿ ನಿಂತ ಇವರು ಅನ್ನದಾತರ ಹೆಗಲಿಗೆ ಹೆಗಲು ಕೊಟ್ಟು ಅವರ ನೋವಿಗೆ ಸ್ಪಂದಿಸಬೇಕು, ಅವರ ಕಷ್ಟದಲ್ಲಿ ಭಾಗಿಯಾಗಬೇಕು ಎಂಬ ಕಾಳಜಿಯಿಂದ ರೈತ ಸಂಘಟನೆಯೊಂದರ ತಾಲೂಕು ಅಧ್ಯಕ್ಷರಾಗ್ತಾರೆ. ಕೆಲ ಕಾರಣಗಳಿಂದ ಅಲ್ಲಿಂದ ಹೊರಬಂದು ಮತ್ತೊಂದು ರೈತ ಸಂಘಟನೆ ರಾಜ್ಯ ಉಪಾಧ್ಯಕ್ಷರಾಗಿದ್ದ ಇವರು ಪ್ರಸ್ತುತ ಅದೇ ಸಂಘಟನೆ ರಾಜ್ಯ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡುತ್ತಿದ್ದಾರೆ. ಈ ನಡುವೆ ಗ್ರಾಮೀಣ ಭಾಗದ ಮಹಿಳೆಯರು ಮತ್ತೊಬ್ಬರ ಮೇಲೆ ಅವಲಂಬಿತರಾಗದೆ ತಮ್ಮ ಬದುಕು ತಾವೇ ರೂಪಿಸಿಕೊಳ್ಳಬೇಕು ಎಂಬ ಸದುದ್ದೇಶದಿಂದ ಅಮ್ಮನ ಮಡಿಲು ಟ್ರಸ್ಟ್ ಮೂಲಕ ಮಹಿಳೆಯರ ಏಳಿಗೆಗಾಗಿ ದುಡಿಯುತ್ತಿದ್ದಾರೆ. ಹೀಗೆ ರೈತರ ಏಳಿಗೆಗಾಗಿ, ಮಹಿಳೆಯರ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುತ್ತಾ ಬರ್ತಿರುವ ಇವರು ಬೇರೆ ಯಾರೂ ಅಲ್ಲ, ಕಾಂಗ್ರೆಸ್ ರೈತ ಮೋರ್ಚಾ ತಾಲೂಕು ಅಧ್ಯಕ್ಷ ವೈಎಲ್ ನವೀನ್ ಕುಮಾರ್. ಅಂದು ಡ್ರೈವರ್, ಇಂದು ರೈತ ಪರ್ವ ರಾಜ್ಯ ಕಾರ್ಯಾಧ್ಯಕ್ಷರು. ಏಳು ಬೀಳುಗಳ ನಡುವೆಯೂ ರೈತರಿಗಾಗಿ ನವೀನ್ ಕುಮಾರ್ ಹೋರಾಟ. ಎಚ್.ಡಿ. ಕೋಟೆ ತಾಲೂಕು ಹ್ಯಾಂಡ್ ಪೋಸ್ಟ್ ಸಮೀಪವಿರುವ ಯರಹಳ್ಳಿ ಗ್ರಾಮದ ವೈಸಿ ಲಿಂಗೇಗೌಡ, ಪಿ. ಶಾಂತಮ್ಮ ದಂಪತಿಯ ಪುತ್ರನಾದ ನವೀನ್ ಕುಮಾರ್ ರೈತಪರ ಹೋರಾಟಗಾರ. ಮಮತಾ ಜೊತೆ ಸಪ್ತಪದಿ ತುಳಿದು ಸಂಸಾರದತ್ತ ಸಾಗುವಾಗ ಅಪ್ಪ ವೈಸಿ ಲಿಂಗೇಗೌಡ, ಅಣ್ಣ ವೈಎಲ್ ಸದಾನಂದ ಅವರ ಅಕಾಲಿಕ ನಿಧನ ಬರಸಿಡಿಲಿನಂತೆ ಬಡಿಯುತ್ತೆ. ತನ್ನ ಮಕ್ಕಳ ಜೊತೆ ಅಣ್ಣನ ಮಕ್ಕಳ ವಿದ್ಯಾಭ್ಯಾಸದ ಜವಾಬ್ದಾರಿ ಹೊತ್ತ ವೈಎಲ್ ನವೀನ್ ಕುಮಾರ್ ವ್ಯವಸಾಯದ ಜೊತೆಗೆ ಸ್ವಂತ ಉದ್ಯಮಕ್ಕೂ ಕೈ ಹಾಕುತ್ತಾರೆ. ಆರಂಭದಲ್ಲಿ ಡ್ರೈವರ್ ಕೆಲಸ ಮಾಡ್ತಿದ್ದ ಇವರು ನಂತರದ ದಿನಗಳಲ್ಲಿ ರೈತಪರ ಹೋರಾಟಗಳಲ್ಲಿ ಗುರುತಿಸಿಕೊಳ್ಳುತ್ತಾರೆ. ರೈತನ ಶ್ರಮ ಕಷ್ಟ ಏನು ಎಂಬುದನ್ನು ಖುದ್ದು ಅನುಭವಿಸಿದ್ದ ನವೀನ್ ಕುಮಾರ್ ನೊಂದ ರೈತರಿಗೆ ಧ್ವನಿಯಾಗುತ್ತಾರೆ. ಅನ್ಯಾಯ ಪ್ರಶ್ನಿಸಲು ಶುರು ಮಾಡುತ್ತಾರೆ. ಹೀಗೆ ರೈತರ ಪರ ಧ್ವನಿ ಎತ್ತುತ್ತಿದ್ದ ಇವರು ಆಗ ತಾನೇ ಉದಯವಾಗಿದ್ದ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ಮೂಲಕ ಅಧ್ಯಕ್ಷರಾಗುತ್ತಾರೆ. ಕೆಲ ಕಾರಣಗಳಿಂದ ಆ ಸಂಘದಿಂದ ಹೊರಬಂದು ಕರ್ನಾಟಕ ರಾಜ್ಯ ರೈತ ಪರ್ವ ಸಂಘದ ಉಪಾಧ್ಯಕ್ಷರಾಗುತ್ತಾರೆ. ಸದ್ಯ ಇದೇ ಸಂಘದಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷರಾಗಿರುವ ಇವರು ರೈತ ಪರ ಹೋರಾಟ ಮಾಡುತ್ತಾ ಬರ್ತಿದ್ದಾರೆ. ನೊಂದ ರೈತರಿಗೆ ಧ್ವನಿಯಾಗುವ ಇವರು ಅನ್ಯಾಯ ಕಂಡು ಬಂದಲ್ಲಿ ಸಿಡಿದೇಳುತ್ತಾರೆ. ರೈತ ಪರ ಹೋರಾಟದಿಂದ ಕಾಂಗ್ರೆಸ್ನಲ್ಲಿ ಸಿಕ್ತು ರಾಜಕೀಯ ಸ್ಥಾನಮಾನ. ನವೀನ್ ಕುಮಾರ್ಗೆ ಕಾಂಗ್ರೆಸ್ ರೈತ ಮೋರ್ಚಾ ತಾಲೂಕು ಅಧ್ಯಕ್ಷ ಸ್ಥಾನ. ಎಸ್, ರೈತಪರ ಹೋರಾಟ ನವೀನ್ ಕುಮಾರ್ ಅವರನ್ನ ರಾಜಕೀಯ ಕ್ಷೇತ್ರಕ್ಕೆ ತಂದು ಬಿಡುತ್ತೆ. ರೈತ ಸಂಘಟನೆಗಳಲ್ಲಿ ತಮ್ಮನ್ನ ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದನ್ನ ಗುರುತಿಸಿದ ಶಾಸಕ ಅನಿಲ್ ಚಿಕ್ಕಮಾದು ಅವರು ಕಾಂಗ್ರೆಸ್ ರೈತ ಮೋರ್ಚಾ ತಾಲೂಕು ಅಧ್ಯಕ್ಷರನ್ನಾಗಿ ಮಾಡುತ್ತಾರೆ. ಹೀಗೆ ರೈತಪರ ಹಾಗೂ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿರುವ ಇವರು ಟ್ರಸ್ಟ್ ಒಂದನ್ನ ಸ್ಥಾಪಿಸಿ ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ದಾರಿ ಮಾಡಿಕೊಡುತ್ತಿದ್ದಾರೆ. ಅಮ್ಮನ ಮಡಿಲು ಟ್ರಸ್ಟ್ ಮೂಲಕ ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ದಾರಿ. ಫ್ಯಾಕ್ಟರಿ ನಿರ್ಮಿಸಿ ಗ್ರಾಮೀಣ ಮಹಿಳೆಯರಿಗೆ ಉದ್ಯೋಗ ಕಲ್ಪಿಸೋದು ಇವರ ಗುರಿ. ರೈತ ಹಾಗೂ ರಾಜಕೀಯದಲ್ಲಿ ಸಕ್ರಿಯರಾಗಿರುವ ನವೀನ್ ಕುಮಾರ್ ಅಮ್ಮನ ಮಡಿಲು ಎಂಬ ಹೆಸರಿನ ಟ್ರಸ್ಟ್ ಕೂಡ ಸ್ಥಾಪನೆ ಮಾಡಿದ್ದಾರೆ. ಈ ಟ್ರಸ್ಟ್ ಮೂಲಕ ಉಚಿತ ಟೈಲರಿಂಗ್ ತರಬೇತಿ ನೀಡಿ ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ದಾರಿ ಮಾಡಿಕೊಡುತ್ತಿದ್ದಾರೆ. ಅಲ್ಲದೆ ಪ್ರತಿ ವರ್ಷ ಚಿಕ್ಕದೇವಮ್ಮ ಜಾತ್ರೆ ವೇಳೆ ಉಚಿತವಾಗಿ ಮಜ್ಜಿಗೆ ವಿತರಿಸುತ್ತಾ ಬರ್ತಿದ್ದಾರೆ. ಎಚ್.ಡಿ. ಕೋಟೆಯಲ್ಲಿ ಫ್ಯಾಕ್ಟರಿ ನಿರ್ಮಿಸಿ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಉದ್ಯೋಗ ನೀಡಬೇಕು ಎಂಬುದು ಇವರ ಮಹದಾಸೆ. ಭೂಮಿ ಫಲವತ್ತತೆಗೆ ಜಿಎಲ್ಜಿ ಆರ್ಗಾನಿಕ್ ಫಾರ್ಮ್ ಸ್ಥಾಪನೆ. ಎರೆಹುಳ ಗೊಬ್ಬರ ತಯಾರಿಸಿ ಕಡಿಮೆ ಬೆಲೆಯಲ್ಲಿ ವಿತರಣೆ. ಆಧುನಿಕ ಕೃಷಿಗೆ ಜೋತು ಬಿದ್ದಿರುವ ರೈತರು ಬೆಳೆಗಳ ಬೆಳವಣಿಗೆಗೆ ರಾಸಾಯನಿಕ ಗೊಬ್ಬರ ಬಳಸುತ್ತಿದ್ದಾರೆ. ಇದು ಭೂಮಿ ಫಲವತ್ತತೆ ಕಡಿಮೆ ಮಾಡುತ್ತಾ ಬರ್ತಿದೆ. ಇದನ್ನ ಅರಿತಿರುವ ನವೀನ್ ಕುಮಾರ್ ಜಿಎಲ್ಜಿ ಆರ್ಗಾನಿಕ್ ಫಾರ್ಮ್ ಸ್ಥಾಪಿಸಿ ಎರೆಹುಳ ಗೊಬ್ಬರ ತಯಾರಿಸಿ ಕಡಿಮೆ ದರದಲ್ಲಿ ರೈತರಿಗೆ ವಿತರಣೆ ಮಾಡುತ್ತಿದ್ದಾರೆ. ಎರೆಹುಳ ಗೊಬ್ಬರದಿಂದ ಏನೆಲ್ಲ ಪ್ರಯೋಜನ ಎಂಬುದನ್ನ ರೈತರಿಗೆ ತಿಳಿ ಹೇಳುವ ಕೆಲಸ ಮಾಡುತ್ತಿದ್ದಾರೆ. ಹೀಗೆ ರಾಜಕೀಯದ ಜೊತೆಗೆ ಕೃಷಿ ಕ್ಷೇತ್ರದಲ್ಲಿ ತಮ್ಮನ್ನ ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುವ ನವೀನ್ ಕುಮಾರ್ಗೆ ಹುಟ್ಟು ಹಬ್ಬದ ಸಂಭ್ರಮ. ಬಾಳು ನೀನು ರೈತ ಕಲ್ಯಾಣದಲ್ಲಿ ಅವರು ಮೊದಲನೇದಾಗಿ ಪಾದಾರ್ಪಣೆ ಮಾಡಿ ರೈತ ಪರ್ವದಲ್ಲಿ ಅವರು ಬಹಳ ಉತ್ತಮವಾದ ಒಂದು ಜವಾಬ್ದಾರಿ ನಾವು ತೆಗೆದುಕೊಂಡು ರೈತರುಗಳಿಗೆಲ್ಲ ಒಳ್ಳೆಯ
ಒಳ್ಳೆಯ ವಿಷಯಗಳನ್ನು ಅವರು ಪ್ರತಿ ಹಳ್ಳಿಗಳಿಗೂ ಅವರು ಹೋಗಿ ತಲುಪಿಸ್ತಾರೆ. ಮತ್ತು ಉತ್ತಮವಾದಂಥ ಎರೆಹುಳು ಗೊಬ್ಬರವನ್ನು ಅವರ ಒಂದು ಜಮೀನಿನಲ್ಲೇ ತಯಾರು ಮಾಡಿ ಅದನ್ನು ಸಹ ಒಳ್ಳೆ ಕಡಿಮೆ ಬೆಲೆಗೆ ಕೊಡುವಂಥ ಒಬ್ಬ ವ್ಯಕ್ತಿಯಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆ ಮೊದಲನೇದಾಗಿ ಅವರು ಅಮ್ಮನ ಮಡಿಲು ಒಂದು ಟ್ರಸ್ಟ್ನ ಅವರು ಓಪನ್ ಮಾಡಿದ್ರು. ಆವಾಗ ನಮ್ಮನ್ನು ಅವರು ಆಹ್ವಾನಿಸಿದರು. ಆವಾಗ ಅವರು ಅಲ್ಲಿ ಅನೇಕ ಬಡ ಮಹಿಳೆಯರಿಗೆ, ವಿಧವೆಯರಿಗೆ ಅವರು ಒಂದು ಮಹಿಳಾ ತರಬೇತಿಯನ್ನು ಅವರು ಕೊಟ್ಟರು. ತರಬೇತಿಯನ್ನು ಕೊಟ್ಟವರು ಅದಷ್ಟಕ್ಕೆ ಮುಗಿಸ್ತಿಲ್ಲ, ಅವರಿಗೆ ಸರ್ಟಿಫಿಕೇಟನ್ನು ಕೊಟ್ಟು ಅವರು MLAವ್ರನ್ನ ಕರೆದು ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಬಡವ್ರ ಬಗ್ಗರಿಗೆ ಒಳ್ಳೆಯ ಒಂದು ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹುಟ್ಟುಹಬ್ಬದ ಸಂಭ್ರಮದಲ್ಲಿ ವೈಎಲ್ ನವೀನ್ ಕುಮಾರ್. ಹುಟ್ಟುಹಬ್ಬದ ಪ್ರಯುಕ್ತ ಮಹಿಳೆಯರಿಗೆ ಉಚಿತ ಹೊಲಿಗೆ ತರಬೇತಿ. ಜೆಸಿಬಿ ಇಟಾಚಿ ಸಂಘದ ತಾಲೂಕು ಅಧ್ಯಕ್ಷರು ಆಗಿರುವ ವೈಎಲ್ ನವೀನ್ ಕುಮಾರ್ಗೆ ಹುಟ್ಟುಹಬ್ಬದ ಸಂಭ್ರಮ. ನಾಳೆ ಹುಟ್ಟುಹಬ್ಬ ಆಚರಿಸಿಕೊಳ್ಳಲಿರುವ ನವೀನ್ ಕುಮಾರ್ಗೆ ಹಿತೈಷಿಗಳು, ಬಂಧು ಬಾಂಧವರು, ರಾಜಕೀಯ ನಾಯಕರಿಂದ ಶುಭಾಶಯಗಳ ಸುರಿಮಳೆಯೇ ಹರಿದು ಬರುತ್ತಿದೆ. ಈ ನಡುವೆ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಳ್ಳಲು ಮುಂದಾಗಿರುವ ನವೀನ್ ಕುಮಾರ್ ಹುಟ್ಟುಹಬ್ಬದ ಪ್ರಯುಕ್ತ ಮಹಿಳೆಯರಿಗೆ ಉಚಿತವಾಗಿ ಹೊಲಿಗೆ ತರಬೇತಿ ನೀಡಲು ಮುಂದಾಗಿದ್ದಾರೆ. ಹೀಗಾಗಿ ಆಸಕ್ತ ಮಹಿಳೆಯರು ಹುಟ್ಟುಹಬ್ಬದಂದು ಆಗಮಿಸಿ ತಮ್ಮ ಹೆಸರು ನೋಂದಾಯಿಸಿಕೊಳ್ಳಬಹುದಾಗಿದೆ. ಮೂರನೇದಾಗಿ ಇವರು ಒಂದು ಅಮ್ಮನ ಮಡಿಲು ಅಂತ ಒಂದು ಸಂಸ್ಥೆ ಮಾಡ್ಕೊಂಡು ತಾಲೂಕಿನ ಹೆಣ್ಣು ಮಕ್ಕಳಿಗೆ, ಹೆಂಗಸರಿಗೆ ಎಲ್ಲರಿಗೂ ಒಂದು ಹೊಲಿಗೆ ತರಬೇತಿ ಕೇಂದ್ರವನ್ನು ಮಾಡಿ ಒಂದು 70ರಿಂದ 80 ಜನ ಅಷ್ಟು ಹೆಣ್ಣು ಮಕ್ಕಳಿಗೆ ಹೊಲಿಗೆ ತರಬೇತಿಯನ್ನು ಕೊಟ್ಟು ಅವರಿಗೆ ಒಂದು ಸಬಲೀಕರಣವಾಗಿ ಅವರು ಒಂದು ಸ್ವಂತ ಅವ್ರ ಕಾಲ ಮೇಲೆ ನಿಂತು ಜೀವನ ಮಾಡಂಗೆ ಅದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಆರ್ಗ್ಯಾನಿಕ್ ಅನ್ನೋ ಒಂದು ಫಾರ್ಮ್ ಮಾಡಿ ಈ ಸಾವಯವ ಕೃಷಿ ಅಂತ ಒಂದು ಹೊಸದಾಗಿ ಇದು ಮಾಡಿದ್ದಾರೆ. ಅದರಲ್ಲಿ ಸಾವಯವ ಕೃಷಿಗೆ ಬಂದರೆ ಭೂಮಿ ಫಲವತ್ತಾಗಿ ಸ್ವಲ್ಪ ಅಧಿಕ ಭೂಮಿಯ ಫಲವತ್ತತೆ ಇನ್ನೂ ಹೆಚ್ಚುತ್ತೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಇಂಥ ಒಳ್ಳೊಳ್ಳೆ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಹೊಸ ವಸಂತಕ್ಕೆ ಕಾಲಿಡುತ್ತಿರುವ ನವೀನ್ ಕುಮಾರ್ ಅವರಿಗೆ ಆ ಭಗವಂತ ಸುದೀರ್ಘ ಆರೋಗ್ಯ, ಆಯಸ್ಸು ಕೊಟ್ಟು ಕಾಪಾಡಲಿ, ಸಮಾಜ ಸೇವೆಗೆ ಮತ್ತಷ್ಟು ಶಕ್ತಿ ತುಂಬಲಿ ಎಂಬುದೇ ನಮ್ಮ ವಾಹಿನಿಯ ಆಶಯ. HD ಕೋಟೆಯಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.